ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಶುರುವಾಗಿದೆ. ಆದರೆ ಮೊದಲ ದಿನವೇ ಹಲವು ಗೊಂದಲ, ಗೋಜಲು. ಒಂದ್ ಕಡೆ ಅನಾರೋಗ್ಯ ಪೀಡಿತರು, ವಿಕಲಚೇತನರನ್ನ ಸರ್ವೆ ಕಾರ್ಯಕ್ಕೆ ಹಾಕಿದ್ರೆ, ಮತ್ತೊಂದು ಕಡೆ ದಿನಕ್ಕೆ 260 ಮನೆ ಸರ್ವೆ ಮಾಡಬೇಕು ಅಂತ ಟಾರ್ಗೆಟ್ ನೀಡಿದ್ದಾರೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ನಾನು ಸಂಪೂರ್ಣ ಅಂಧ. ನಾನು ಏನ್ ಮಾಡ್ಬೇಕು ಹೇಳಿ ಸರ್? ನಮ್ಮ ತಾಯಿಗೆ ಡ್ಯೂಟಿ ಹಾಕಿದ್ದಾರೆ. ಡಯಾಬಿಟಿಸ್ ಪೇಷಂಟ್ ಕೈಯಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಹಿಡಿದು ನೆಗಿ ಅಂತಿದ್ದಾರೆ. ಹೆಲ್ತ್ ಸರಿಯಿಲ್ಲ, ಸೆನ್ಸಸ್ ಮಾಡೋಕೆ ಆಗಲ್ಲ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಜಾತಿ ಗಣತಿ ಮೊದಲ ದಿನವೇ ಜಿಬಿಎ ಹಲವು ಎಡವಟ್ಟು ಮಾಡಿಕೊಂಡಿದೆ. ಗರ್ಭಿಣಿ, ಅನಾರೋಗ್ಯ ಪೀಡಿತರಿಗೂ ಸರ್ವೆ ಡ್ಯೂಟಿ. ದಿನಕ್ಕೆ 260 ಮನೆಗಳ ಟಾರ್ಗೆಟ್, ಗಣತಿದಾರರ ಪ್ರತಿಭಟನೆ. ಗ್ರೇಟರ್ ಬೆಂಗಳೂರಿನಲ್ಲಿ ಜಾತಿ ಗಣತಿ ಇಂದಿನಿಂದ ಶುರುವಾಗಿದೆ. ನಗರದಲ್ಲಿ ಒಂದು ವಾರದ ಬಳಿಕ ಸಮೀಕ್ಷೆ ಶುರುವಾದರೂ ಮೊದಲ ದಿನವೇ ಜಿಬಿಎ ಅಧಿಕಾರಿಗಳು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಂಡು ಪೇಚೆಗೆ ಸಿಲುಕಿದ್ರು. ಬೆಳಗ್ಗೆ 9 ಗಂಟೆಯಿಂದ ಸಮೀಕ್ಷೆ ಆರಂಭವಾಗಬೇಕಿತ್ತು. ಆದರೆ ಜಿಬಿಎ ಅಧಿಕಾರಿಗಳು ಗಾಯತ್ರಿ ನಗರ ವಾರ್ಡ್ ಕಚೇರಿಯ ಮಸ್ಟರಿಂಗ್ ಸೆಂಟರ್ನ ಬೀಗ ಮರೆತು ಬಂದಿದ್ರು. ಕೊನೆಗೆ ಕಚೇರಿಯ ಬೀಗ ಮುರಿದು ಗಣತಿದಾರರಿಗೆ ಐಡಿ ಕಾರ್ಡ್, ಸಮೀಕ್ಷಾ ಕಿಟ್ ಹಂಚಿದ್ರು. ನಗರದಲ್ಲಿ 17,000 ಸಿಬ್ಬಂದಿಯನ್ನ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಇದ್ದವರು, ವಿಶೇಷ ಚೇತನರಿಗೆ ವಿನಾಯಿತಿ ಕೊಡೋದಾಗಿ ಜಿಬಿಎ ಆಯುಕ್ತರು ಹೇಳಿದ್ರು. ಆದ್ರೆ ಇವತ್ತು ಸಮೀಕ್ಷೆಗೆ ಬರುವಂತೆ ಮೆಸೇಜ್ ಬಂದಿದೆ. ಕೆಲ ಸಿಬ್ಬಂದಿ, ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಓಡಾಡೋಕೆ ಆಗಲ್ಲ ಅಂದ್ರೆ, ಇನ್ನು ಕೆಲವರು ಶುಗರ್ ಬಿಪಿ ಇದೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಹೋಗ್ಲಿ ನಮ್ಮ ಏರಿಯಾದಲ್ಲೇ ಸಮೀಕ್ಷೆಗೆ ಹಾಕಿ ಅಂದ್ರೂ ಕೇಳ್ತಿಲ್ಲ, 20-30 ಕಿಲೋಮೀಟರ್ ಹೋಗಿ ಸಮೀಕ್ಷೆ ಮಾಡೋಕೆ ಆಗಲ್ಲ ಅಂತ ಮಲ್ಲೇಶ್ವರಂನ ಜಿಬಿಎ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ. ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ಮ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ಡಾಕ್ಟ್ರು ತೋರಿಸೋಂಗೇನು ಇಲ್ಲ, ಯಾರುವೇ ಆದರೂ ಕೂಡ ಹೇಳ್ತಾರೆ. ನಾನು ಏನು ಮಾಡ್ಬೇಕು ಹೇಳಿ ಸರ್? ನನಗೀಗ ವಾರ್ಡು ಅಲರ್ಟ್ ಮಾಡಿದ್ದಾರೆ, ನನಗೇನು ಅಂತೇಳಿ ದಿಕ್ಕು ತೋರಿಸೋದಂಗೆ ಆಗ್ಬಿಟ್ಟಿದೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ನಾವು ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತರ್ತಾ ಇದ್ದೀವಿ. ಪ್ರತಿ ತಿಂಗಳಲ್ಲಿ 20 ದಿವಸಕ್ಕೊಂದ್ಸಲಿ ನಾವು ಜಯದೇವ ಹಾಸ್ಪಿಟಲ್ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ಜೀವನ, ಇಲ್ಲಾಂದ್ರೆ ಬದುಕಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಒಂದು ದಿನ ಟ್ಯಾಬ್ಲೆಟ್ಸ್ ತಗೊಂಡ್ರು ನಮ್ಮ ಜೀವನ ಅಸ್ತವ್ಯಸ್ತ ಆಗ್ಬಿಡ್ತದೆ, ನಮ್ಮ ಆರೋಗ್ಯ ಅಸ್ತವ್ಯಸ್ತ ಆಗುತ್ತೆ. ದಯಮಾಡಿ ನಾವು ಸಮೀಕ್ಷೆಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಕಮಿಷನ್ಗೆ ಒಂದು ಲೆಟರ್ ಕೊಟ್ಟಿದ್ದು ಸಮೇತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳದಲ್ಲೇ ನಮ್ಗೆ ಆರ್ಡರನ್ನು ಇಶ್ಯೂ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಒಬ್ಬೊಬ್ಬ ಗಣತಿದಾರರಿಗೆ ದಿನಕ್ಕೆ 250 ಮನೆಗಳ ಟಾರ್ಗೆಟ್ ಕೊಟ್ಟಿದ್ದಾರೆ. ಒಂದೊಂದು ಮನೆ ಸಮೀಕ್ಷೆಗೆ ಕನಿಷ್ಠ 30ರಿಂದ 45 ನಿಮಿಷ ಸಮಯ ಬೇಕು. ಟಾರ್ಗೆಟ್ ರೀಚ್ ಮಾಡೋದು ಕಷ್ಟ ಅಂತಿದ್ದಾರೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾದಲ್ಲಿ ಸರ್ವೆಗೆ ಹಾಕಿದ್ದಾರೆ. ಟ್ರಾಫಿಕ್ನಲ್ಲಿ ಟ್ರಾವೆಲ್ ಮಾಡೋದ್ರಲ್ಲೇ ಅರ್ಧ ದಿನ ಕಳೆದು ಹೋಗುತ್ತೆ. ಆ್ಯಪ್ನಲ್ಲಿ UHID ನಂಬರ್ ಹಾಕಿದ್ರು ಲೊಕೇಶನ್ ಓಪನ್ ಆಗ್ತಿಲ್ಲ. ಕೆಲ ಮನೆಗಳಲ್ಲಿ ಮಾಹಿತಿ ನೀಡೋದಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಗಣತಿದಾರರು ಅಳಲು ತೋಡಿಕೊಂಡಿದ್ದಾರೆ. ಇತ್ತ ಜಿಬಿಎ ಆಯುಕ್ತ ಅನಾರೋಗ್ಯ ಪೀಡಿತರಿಗೆ ವಿನಾಯಿತಿ ಕೊಡ್ತೀವಿ, ಮೊದಲ ದಿನ ಕೆಲ ಗೊಂದಲಗಳಾಗಿವೆ ಅಂತಾರೆ. ಏನೇ ಹೇಳಿ, ಸಾಲು ಅವಾಂತರ, ಎಡವಟ್ಟುಗಳ ನಡುವೆ ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ಸಿಕ್ಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.